ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವು ಅಂತಕ್ಕಂಥ ತಿಳಿತಾ ಹೋಗೋಣ. ರೈಟ್. ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಒಂದೊಂದಾಗಿ ತಿಳಿತಾ ಹೋಗೋಣವಾ. ರೈಟ್. ಇಲ್ಲಿ ಮೊದಲನೇದಾಗಿ ನೋಡಿದರೆ ಆಂಧ್ರ ಪ್ರದೇಶ. ಎರಡನೇದು ನೋಡಿ ರಾಜ್ಯ ಅರುಣಾಚಲ ಪ್ರದೇಶ. ಮೂರನೇ ನೋಡಿ ಅಸ್ಸಾಂ. ನಾಲ್ಕನೇ ನೋಡಿ ಬಿಹಾರ. ಐದನೇದು ಛತ್ತೀಸ್ಗಢ. ಆರನೇದು ಗೋವಾ. ಏಳನೇ ನೋಡಿ ಗುಜರಾತ್. ಎಂಟನೇ ನೋಡಿ ಹರಿಯಾಣ. ಒಂಬತ್ತನೇ ನೋಡಿ ಹಿಮಾಚಲ ಪ್ರದೇಶ. ಓಕೆ. ಹತ್ತನೇ ನೋಡಿ ಜಾರ್ಖಂಡ್. ಹನ್ನೊಂದು ಕರ್ನಾಟಕ. ಹನ್ನೆರಡನೇ ರಾಜ್ಯ ನೋಡಿ ಕೇರಳ. 13ನೇ ರಾಜ್ಯ ಮಧ್ಯಪ್ರದೇಶ. 14ನೇ ನೋಡಿ ಮಹಾರಾಷ್ಟ್ರ. 15ನೇ ನೋಡಿ ಮಣಿಪುರ. 16ನೇ ರಾಜ್ಯ ಮೇಘಾಲಯ. ಓಕೆ. 17ನೇ ರಾಜ್ಯ ನೋಡಿ ಮಿಜೋರಾಂ. 18ನೇ ರಾಜ್ಯ ನೋಡಿ ನಾಗಾಲ್ಯಾಂಡ್. 19ನೇ ರಾಜ್ಯ ಒಡಿಶಾ. 20ನೇ ರಾಜ್ಯ ಪಂಜಾಬ್. 21ನೇ ರಾಜ್ಯ ನೋಡಿ ರಾಜಸ್ಥಾನ. 22ನೇ ರಾಜ್ಯ ಸಿಕ್ಕಿಂ. 23ನೇ ರಾಜ್ಯ ತಮಿಳುನಾಡು. 24ನೇ ರಾಜ್ಯ ತ್ರಿಪುರ. 25ನೇ ರಾಜ್ಯ ಉತ್ತರ ಪ್ರದೇಶ. 26ನೇ ರಾಜ್ಯ ನೋಡಿ ಉತ್ತರಾಖಂಡ. 27ನೇ ರಾಜ್ಯ ಪಶ್ಚಿಮ ಬಂಗಾಳ. 28ನೇ ರಾಜ್ಯ ತೆಲಂಗಾಣ. ಕೇಂದ್ರಾಡಳಿತ ಪ್ರದೇಶವು ಯಾವ್ಯಾವು ಅಂತಕ್ಕಂಥ ನೋಡಿದರೆ ನೋಡಿ, ಮೊದಲನೇದು ದೆಹಲಿ. ಎರಡನೇ ನೋಡಿ ದೆಹಲಿ ನಮ್ಮ ರಾಜಧಾನಿ ಕೂಡ ಅದನ್ನೇ. ಓಕೆನಾ. ಎರಡನೇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಮೂರನೇ ರಾಜ್ಯ ನೋಡಿ ಕೇಂದ್ರಾಡಳಿತ ಪ್ರದೇಶ ಚಂಡೀಗಢ. 4ನೇ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಮನ್ ಮತ್ತು ದಿಯು. ಓಕೆ. 5ನೇ ಒಂದು ಕೇಂದ್ರಾಡಳಿತ ಪ್ರದೇಶ ನೋಡಿ ಲಕ್ಷದ್ವೀಪ. 6ನೇ ಒಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. 7ನೇ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ. 8ನೇ ಒಂದು ಕೇಂದ್ರಾಡಳಿತ ಪ್ರದೇಶ ಲಡಾಖ್. 8 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ಭಾರತ ರಾಜ್ಯಗಳು 28 ನಾವು ಕಂಡು ಬರ್ತವೆ. ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ನೀಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ಬರು ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.